ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ ಕೆ. ವನಸಿರಿ ಫೌಂಡೇಶನ್ ಸಹಕಾರದಿಂದ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಅಂದ ಚಂದದಿಂದ ಸಿಂಗಾರಗೊಂಡ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಸಿಂಧನೂರು ನಗರದ ಜನತಾ ಕಾಲೋನಿಯ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕದ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸುಂದರವಾಗಿ ಕಾಣಲು ಬಣ್ಣ ಹಚ್ಚುವ ಮೂಲಕ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳಲಾಯಿತು. 76ನೇ ವರ್ಷದ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಮಾತನಾಡಿ, ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಬಹಳಷ್ಟು ಹಿಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳು ಬಹಳಷ್ಟು ಹೊರಬರುತ್ತಿವೆ. ಯಾಕಂದ್ರೆ ಖಾಸಗಿ ಶಾಲೆಗಳು ಬಹುಮಟ್ಟ ಕಟ್ಟಡಗಳು ಹೊಂದಿರುತ್ತವೆ, ಸುಂದರವಾಗಿ ಕಾಣುತ್ತವೆ. ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಖಾಜ್ ಸಾಬ್, ಉರ್ದು ಶಾಲೆಯ ಮುಖ್ಯ ಗುರುಗಳು ಹುಸೇನ್ ಬಾಷಾ, ಶಿಕ್ಷಕರು ಹಲ್ಮಿದ್ದೀನ್, ಶಿಕ್ಷಕಿ ನಫೀಶಾ, ವನಸಿರಿ ಮಸ್ಕಿ ಅಧ್ಯಕ್ಷ ರಾಜು ಪತ್ತಾರ, ನಾಗರಾಜ್, ರೈತನಗರ ಕ್ಯಾಂಪ್, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್, ಎಸ್ಡಿಎಂಸಿ ಸದಸ್ಯ ರಾಜ್ ಸಾಬ್, ಎಸ್ಡಿಎಂಸಿ ಸದಸ್ಯ ಖಾದರ್ ಸಾಬ್ ಬಾಷಾ, ಎಸ್ಡಿಎಂಸಿ ಸದಸ್ಯ ಶ್ರೀಮತಿ ಜುಲೇಖಾ ಬೇಗಂ, ಶ್ರೀಮತಿ ಶಹೀರ್ ಹಾಗೂ ಇನ್ನಿತರರು ಹಾಜರಿದ್ದರು. ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್. ಅದರಲ್ಲಿ ಇವತ್ತು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತ ಸುಂದರವಾಗಿ ಕಾಣಬೇಕಂತೇಳಿ ಈ ಒಂದು ಶಾಲೆಯ ಗಣರಾಜ್ಯೋತ್ಸವದ ಅಂಗವಾಗಿ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಈ ಒಂದು ಶಾಲೆಯ ಮುಖ್ಯ ಗುರುಗಳು ಹುಸೇನ್ ಬಾಷಾ ಬ್ರದರ್ ಅವರಿಗೆ ಧನ್ಯವಾದ. ಯಾಕಂತಂದರೆ ನಿಮ್ಮ ಶಾಲೆಗೆ ನಾವು ಇವತ್ತು ಬಂದು ಏನು ಪೇಂಟ್ ಕೊಟ್ಟಿದ್ದೀವಿ, ಬಣ್ಣ ಸುಣ್ಣ ಪಡೆದಿದ್ವಿ ಅಂದರೆ ಅದು ನಿಮ್ಮ ಸಹಕಾರ, ನಿಮ್ಮೆಲ್ಲರ ಪ್ರೀತಿಯ ಆರೈಕೆ ಅಂತ ಹೇಳ್ಬೋದು. ಈ ಒಂದು ಶಾಲೆ ಸರ್ಕಾರಿ ಶಾಲೆ ಉಳಿಸಬೇಕು, ಬೆಳೆಸಬೇಕು. ಸರ್ಕಾರಿ ಶಾಲೆ ನಮ್ಮೆಲ್ಲರ ಹೆಮ್ಮೆ ಆಗಬೇಕು. ಸರ್ಕಾರಿ ಶಾಲೆ ಅಂದ ಚಂದ ಕಾಣಲಿ ಅಂತೇಳಿ ನಮ್ಮ ವನಸಿರಿ ಫೌಂಡೇಶನ್ ವತಿಯಿಂದ ಒಂದು ಚಿಕ್ಕ ಅಳಿಲು ಸೇವೆ ಮಾಡಿದ್ದೀವಿ ಅಷ್ಟೇ. ಇನ್ನೂ ಕೂಡ ಇಂಥ ಸಣ್ಣ ಸಣ್ಣ ಶಾಲೆ ಮಾಡಿದ್ದೀವಿ. ದೊಡ್ಡ ದೊಡ್ಡ ಶಾಲೆಗಳು ಕೂಡ ಬಣ್ಣದ ವ್ಯವಸ್ಥೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸಹಕಾರ ಬೇಕಾಗುತ್ತೆ. ಕೇವಲ ಒಂದು ಚಿಕ್ಕ ಸಂಸ್ಥೆ ನಮ್ಮದು ವನಸಿರಿ ಫೌಂಡೇಶನ್ ಅಂದರೆ ಯಾವುದೇ ಕೂಡ ಸರ್ಕಾರದ ಅನುದಾನ ಇಲ್ಲದೆ ನಮ್ಮ ಗೆಳೆಯರ ವತಿಯಿಂದ ಮತ್ತು ನಮ್ಮ ಶಿಕ್ಷಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಸುಂದರ ಬಣ್ಣ ಹೊಡಿಸುವ ವ್ಯವಸ್ಥೆ ಆಗಿದೆ. ಪ್ರತಿ ಸರ್ಕಾರಿ ಶಾಲೆ ಬೆಳೆಸಲಿಕ್ಕೆ ನಮ್ಮ ವನಸಿರಿ ತಂಡ ಯಾವಾಗಲೂ ಪಣ ತೊಡುತ್ತೆ. ಇದೇನು ಮುಖ್ಯ ಅಧ್ಯಕ್ಷರಿಗೆ ಮನವಿ ಮಾಡಿಕೊಳ್ತೀನಿ, ಜೂನು ಬಂತಂದರೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ಶಾಲೆ ಅಂದ ಚಂದ ಆಗಿದೆ, ಇಲ್ಲೆಲ್ಲ ಉನ್ನತ ಶಿಕ್ಷಣ ಕಲಿಸ್ತಾರೆ ಟೀಚರ್ ಅಂತೇಳಿ ನೀವೆಲ್ಲರೂ ಏನು ಮನೆಗೆ ತೆರಳಿ ಜಾಗೃತಿ ಮಾಡಬೇಕು. ಇವತ್ತು ಮಕ್ಕಳು ಇನ್ನೂ ಜಾಸ್ತಿ ಮಟ್ಟದಲ್ಲಿ ಆಗಲಿ ಈ ಒಂದು ಶಾಲೆಯಲ್ಲಿ. ಈ ಶಾಲೆಗೆ ಏನು ಸೌಕರ್ಯಗಳು ಬೇಕು, ನಮ್ಮ ವನಸಿರಿ ತಂಡ ಯಾವಾಗಲೂ ಈ ಶಾಲೆಗೆ ಬೆನ್ನೆಲುಬಾಗಿರುತ್ತೆ. ಸರ್ಕಾರಿ ಶಾಲೆ